ಕೊರೋನಾ ವಿರುದ್ಧ ಏಕತಾ ಬೆಳಕಿನ ಸಂದೇಶಕ್ಕೆ ಇಡೀ ದೇಶವೇ ಒಂದಾಗಿತ್ತು. ದೇಶದೆಲ್ಲೆಡೆ ದೀಪವನ್ನ ಬೆಳಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಾಯಿತು. 9 ನಿಮಿಷ ದೀಪವನ್ನ ಬೆಳಗಿಸುವಂತೆ ಪ್ರಧಾನಿ ಮೋದಿ ಅವರು ಕರೆ ನೀಡಿದ್ರಲ್ಲ, ಈ ಒಂದು ಕರೆಯನ್ನ ಅಂಬಾನಿ ದಂಪತಿ ಕೂಡ ಬೆಂಬಲಿಸಿದ್ರು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನ ಮುಖ್ಯಸ್ಥರಾಗಿರುವಂತ ಮುಕೇಶ್ ಅಂಬಾನಿ ಅವರು ಹಾಗೂ ರಿಲಯನ್ಸ್ ಫೌಂಡೇಶನ್ ನ ಅಧ್ಯಕ್ಷೆ ನೀತಾ ಅಂಬಾನಿಯವರ ದಂಪತಿ ದೀಪ ಬೆಳಗಿಸಿ ಕೊರೋನಾ ವಿರುದ್ಧ ಏಕತೆಯ ಬೆಳಕನ್ನ ಬೆಳಗಿಸಿದ್ರು. ಮುಂಬೈನ ತಮ್ಮ ಮನೆ ಆಂಟಿಲಿಯಾದಲ್ಲಿ ದೀಪವನ್ನ ಬೆಳಗಿಸಿ ಅಂಬಾನಿ ದಂಪತಿ ಬೆಂಬಲವನ್ನ ಸೂಚಿಸಿದ್ರು. ಅದನ್ನೇ ನಿಮ್ಗೆ ಹೇಳ್ತಾ ಇದ್ರೆ, ದೇಶದ ನಂಬರ್ 1 ಶ್ರೀಮಂತರಿಂದ ಹಿಡಿದು ಕಟ್ಟಕಡೆಯ ವ್ಯಕ್ತಿಯವರೆಗೂ ಕೂಡ ನರೇಂದ್ರ ಮೋದಿ ಅವರ ಕರೆಗೆ ಬೆಂಬಲವಾಗಿ ನಿಂತಿದ್ರು. ಇನ್ನ ದೀಪ ಬೆಳಗಿಸಿದ್ರು. ದೇಶ ಕಾಯುವಂತ ಯೋಧರು ಕೂಡ ದೀಪ ಬೆಳಗಿಸಿ ಕೊರೋನಾ ವಿರುದ್ಧ ಹೋರಾಟವನ್ನ ಮಾಡೋಣ, ನರೇಂದ್ರ ಮೋದಿ ಅವರ ಬೆಂಬಲಕ್ಕೆ ನಿಲ್ಲೋಣ ಅನ್ನುವ ರೀತಿಯಲ್ಲಿ ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. संसार में सभी का कल्याण हो, सभी सुखी हो, सभी निरोगी हो। और